ನಮ್ಮೊಳಗಿನ ಪತ್ರಿಜಿ ಈ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವ್ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ, ಆನಂದವಾಗಿದ್ದೀವಿ ಅಂತ ಅಂದ್ರೆ ಕಾರಣನೇ ನಮ್ಮ ಪತ್ರಿಜಿ ಸರ್. ನಮ್ಮ ಪತ್ರಿಜಿ ಸರ್ ಕೊಟ್ಟಿರೋ ಮಾರ್ಗ, ಆ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಆ ಮಾರ್ಗದಲ್ಲಿ ನಾವ್ ಏನೇನ್ ಅಳವಡಿಸ್ಕೊಂಡಿದೀವಿ ನಮ್ ಲೈಫ್ ಅಲ್ಲಿ ಅನ್ನೋದೇ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಮ್ಮ PMC ಕನ್ನಡ ಚಾನೆಲ್ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ. ಇಂತ ಅದ್ಭುತ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರೋದಕ್ಕೆ. ಪೂರ್ತಿ ಮೊಬ್ಬಿರ್ತಿದ್ದೆ ನಾನ್ ಮನುಷ್ಯಳು. ನನ್ ಮಕ್ಳ ಜೊತೆನೂ ಸಹ ನಾನ್ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾನು ಫುಲ್ ಮೊಬ್ಬು. ನಿದ್ದೆ ಗುಳಿಗೆ ಜಾಸ್ತಿ ಕೊಡ್ತಾ ಇದ್ರು, ಪೇನ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಿದ್ದೆ ಗುಳಿಗೆ ತಗೋಬೇಕು, ನಿದ್ದೆ ಮಾಡ್ಬೇಕು ಅಂತ ನಿದ್ದೆ ಗುಳಿಗೆ ಜಾಸ್ತಿ ಕೊಡ್ತಾ ಇದ್ರು. ಇಷ್ಟೆಲ್ಲಾ ಮೆಡಿಸಿನ್ಸ್ ತಗೊಂತಾ ಇದ್ದೆ, ಜೊತೆಗೆ ತಲೆನೋವು ಬೇರೆ ಬರೋದು ಸ್ನೇಹಿತರೆ ನನ್ಗೆ. ಆ ತಲೆನೋವು ಯಾವ ತರ ಅಂದ್ರೆ, ನಾನು ಹಣೆಗೆ ಬಟ್ಟೆ ಎಲ್ಲ ಕಟ್ಕೊಂಡು, ಕಿವಿಗ್ ಬಟ್ಟೆ ಕಟ್ಕೊಂಡು ಅಷ್ಟೊಂದು ನೋವು ಅನುಭವಿಸ್ತಾ ಇದ್ದೆ. ಆಮೇಲೆ ಈ ಕೈ ನೋವಿಗೆ ಯಾವ ಲೆಕ್ಕಕ್ಕೆ ಕೈ ನೋವು ಹೋಯ್ತು ಅಂತ ಅಂದ್ರೆ, ಈ ಕೈ ನೋವು ನನಗೆ ತಡ್ಕೊಳಕ್ ಆಗ್ದ ಅಪ್ಪ, ಈ ಕೈ ನೋವು ನನಗೆ ಈ ಜೀವನನೇ ಬೇಡ ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟೆ. ಅಂದ್ರೆ ನಾನು ಬದುಕಿರೋದೇ ಬೇಡ ಅಂತ. ಈಗ ನಾನ್ ಆರಾಮಿದ್ರೆ ಅಲ್ವಾ ಮನೇಲೆಲ್ಲಾರ್ನು, ನನ್ ಗಂಡನಾಗ್ಲಿ ನನ್ ಮಕ್ಕಳನ್ನಾಗ್ಲಿ ನೋಡ್ಕೊಳಕ್ ಆಗೋದು. ನನಗ್ ಏನು ಆಗ್ತಾ ಇರ್ಲಿಲ್ಲ. ಒಂದ್ ಕಸ ಗುಡ್ಸೋದಾಗ್ಲಿ, ಒಂದ್ ಪಾತ್ರೆ ತೊಳೆಯೋದಾಗ್ಲಿ, ಒಂದ್ ತರಕಾರಿ ಕಟ್ ಮಾಡೋದು ಅಂದ್ರೆ ಮಾಡ್ತಾ ಇದ್ದೆ. ಆದ್ರೆ ಫುಲ್ ಪೇನ್ ಆಗ್ತಾ ಇತ್ತು, ಅಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದೆ. ಅಷ್ಟೆಲ್ಲ ನನಗೆ ನೋವುಗಳಿದ್ವು. ನಾನು ಒಂದು ದಿನ ಡಿಸೈಡ್ ಮಾಡ್ದೆ, ನಾನು ಇರೋದ್ ಬೇಡಪ್ಪ, ಇಷ್ಟೊಂದು ನೋವು ಅನುಭವಿಸ್ಕೊಂಡು ನಾನು ಯಾಕಿರ್ಬೇಕು, ಬೇಡ ಇರೋದು ಅಂತ ನಾನು ಒಂದು ಡಿಸೈಡ್ ಮಾಡ್ದೆ. ಯಾವತ್ತು ಅಂದ್ರೆ January 26, 2022 ಆ ತರ ಡಿಸೈಡ್ ಮಾಡ್ದೆ ನಾನು ಇರೋದ್ ಬೇಡ ಅಂತ. ಆ ಟೈಮಲ್ಲಿ ಅದಕ್ಕೂ ಮುಂಚೆ ಎಲ್ಲ ನನ್ನ ಹಸ್ಬೆಂಡ್ ಅವರು ದೊಡ್ಡಮ್ಮನ್ ಮಗ ರಾಜು ಅಂತ ಹೇಳ್ತಾ ಇದ್ದ ನಮ್ಮ ಇದನ್ನ, ಒಂದಿನ ನೀನು ಧ್ಯಾನ ಮಾಡಿದ್ರೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದ. ಅವತ್ತು ನೆನಪಾದ ರಾಜು, ನನಗೆ ಇಷ್ಟೆಲ್ಲ ನೋವಾಗ್ತಾ ಇದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ, ಫುಲ್ ನಾನು ಇರೋದೇ ಬೇಡ ಅಂದ್ಕೊಂಡಿದೀನಿ, ಧ್ಯಾನ ಮಾಡು ಅಂತ ಹೇಳಿದ್ದೆಲ್ಲ ಟ್ರೈ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ. ಮಾಡು ಒಂದಿನ, ಫಸ್ಟ್ ಆರೋಗ್ಯನೇ ಚೆನ್ನಾಗಾಗೋದು ಅಂತ. ಆಯ್ತು ಅಂತ ಅವತ್ತು ನೈಟ್ ನಾನು ಧ್ಯಾನ ಸ್ಟಾರ್ಟ್ ಮಾಡ್ದೆ ಫ್ರೆಂಡ್ಸ್. ಅದೇ January 26, 2022. ಯಾವ ತರ ನಾನು ಅಂದ್ಕೊಂಡೆ ಅಂದ್ರೆ, ಅದಕ್ಕೂ ಮುಂಚೆ ಫುಲ್ ಫ್ಯಾಮಿಲಿ ಮೇಲೆಲ್ಲ ಫುಲ್ ಸಿಟ್ಟು ನನಗೆ. ಅವ್ರು ಹಿಂಗ್ ಮಾಡಿದ್ರು, ಅವರಿಂದ ನಾನು ಹಿಂಗಿದ್ದೀನಿ, ಇವರಿಂದ ಹಿಂಗಿದ್ದೀನಿ, ನನಗೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಎಲ್ಲಾರ ಕಡೆಯಿಂದ. ಅಂದ್ರೆ ನಾನು ಫ್ಯಾಮಿಲಿ, ಅಮ್ಮನ ಕಡೆ ಇರ್ಬೋದು, ನನ್ನ ಹಸ್ಬೆಂಡ್ ಕಡೆ ಇರ್ಬೋದು, ಎಲ್ಲರೂ ನನಗೆಲ್ಲ ತೊಂದರೆ ಕೊಟ್ಬಿಟ್ಟಿದ್ದಾರೆ ಅಂತ ನನ್ನ ಒಳಗಡೆ ನನ್ ಫೀಲ್. ಅವ್ರೆಲ್ಲಾರು ನನ್ನ ಪಾಲಿಗಿಲ್ಲ ಅನ್ಕೊಂಡ್ಬಿಟ್ಟಿದೀನಿ. ಅಂದ್ರೆ ಅಷ್ಟು ನೋವು ಆ ಟೈಮಲ್ಲಿ. ಅವತ್ತು ನಾನ್ ನೈಟ್ ಫುಲ್ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು, ನನ್ನ ಗಂಡ ನನ್ ಮಕ್ಳು ಮಲಗಿದ್ದಾರೆ. ಆ ಟೈಮಲ್ಲಿ ಧ್ಯಾನ ಕುತ್ಕೊಂಡಿದೀನಿ ದಿವಾನ ಕಟ್ಮೇಲೆ. ಧ್ಯಾನ ಮಾಡೋದು ಯಾವ ರೀತಿ ಅಂತಾನೂ ನನಗೆ ಆಕ್ಚುಲಿ ಗೊತ್ತಿಲ್ಲ ಫ್ರೆಂಡ್ಸ್. ಆನಾಪಾನಸತಿ ಧ್ಯಾನ ಈ ತರ ಏನು ಗೊತ್ತಿಲ್ಲ ನನಗೆ. ಓಕೆ, ಕಣ್ಮುಚ್ಕೊಳ್ಳೋದು, ಕುತ್ಕೊಂಡ್ರೆ ಧ್ಯಾನ ಆಗುತ್ತೆ ಅಂತ ಅಷ್ಟೇ ಗೊತ್ತಿತ್ತು. ಅವತ್ತು ನೈಟ್ ನಾನು ಧ್ಯಾನ ಕುತ್ಕೊಂಡೆ. ಧ್ಯಾನಕ್ಕೆ ಎಷ್ಟೊತ್ತು ಕುತ್ಕೊಂಡಿದ್ದೀನಿ ಅಂತಾನೂ ಗೊತ್ತಿಲ್ಲ. ಪೂರ್ತಿ ಸುಮಾರು ಒಂದು 3 hours 4 hours ಮೇಲೆ ಕುತ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಅಷ್ಟು ನೋವಲ್ಲಿದ್ದೆ, ಜೊತೆಗೆ ನನ್ನ ಬಾಡಿ ಅಷ್ಟು ಟೈರ್ಡ್ನೆಸ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಫುಲ್ ಧ್ಯಾನದಲ್ಲಿ ಫುಲ್ ಡೀಪ್ ಆಗಿ ಹೋಗಿದ್ದೀನಿ. ಆ ಸ್ಟಡಿ ರೂಮ್ ಇಂದ ಇಬ್ರು ಗಂಡ ಹೆಂಡತಿ ಬರ್ತಾ ಇದ್ದಾರೆ. ನಾನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡ್ರಿ, ನಾನ್ ಧ್ಯಾನ ಮಾಡಿ ಚೆನ್ನಾಗಿರ್ಬೇಕು ಅಂದ್ಕೊಂಡಿದೀನಿ, ದಯವಿಟ್ಟು ನನ್ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಕೇಳ್ತಾ ಇದ್ದೀನಿ. ಅವ್ರು ನನಗೆ ಏನು ಮಾಡ್ಲಿಲ್ಲ ಸ್ನೇಹಿತರೆ. ಇಲ್ಲಿ ಏನ್ ಮಾಡಿದ್ರು, ಇಲ್ಲಿ ಸರ್, ಇಲ್ಲಿ ಮೇಡಮ್ ಕುತ್ಕೊಂಡ್ರು, ಹಸ್ಬೆಂಡ್ ಅಂಡ್ ವೈಫ್ ಬಂದು ಕುತ್ಕೊಂಡ ತಕ್ಷಣ ನನ್ನ ಒಳಗಡೆ ಈ ಪ್ಲೇಸ್ ಅಲ್ಲಿ ಒಂದು ಜಲಪಾತ ಬಿದ್ರೆ ಯಾವ ರೀತಿ ಫೋರ್ಸ್ ಇರುತ್ತೆ ಹೇಳಿ, ಆ ಲೆಕ್ಕಕ್ಕೆ ಫೋರ್ಸ್ ಆಗಿ ಅದು ಎನರ್ಜಿ ಅಂತ ನನ್ಗೆ ಗೊತ್ತಿಲ್ಲ. ನನಗೆ ಆ ಟೈಮಲ್ಲಿ ಏನೋ ಒಂದು ಆಗ್ತಾ ಇದೆ ಅಂತ ಗೊತ್ತಾಯ್ತು. ಒಂದು ದೊಡ್ಡ ಜಲಪಾತ ತಲೆ ಮೇಲೆ ಬಿದ್ರೆ ಯಾವ ರೀತಿ ಅನುಭವ ಆಗುತ್ತೋ ಆ ರೀತಿ ನನಗೆ ತಲೆ ಮೇಲಿಂದ ಫುಲ್ ಎನರ್ಜಿ ಪಾಸ್ ಆಗ್ತಾ ಇದೆ. ಅವಾಗ ಫುಲ್ ನನಗೆ ಗೊತ್ತೇ ಇಲ್ಲ, ಫುಲ್ ಹಂಗೆ ಡೀಪ್ ಆಗಿ ಹೋಗ್ಬಿಟ್ಟಿದೀನಿ. ಅವರು ಧ್ಯಾನ ಕುತ್ಕೊಂಡಿದ್ ಮಾತ್ರ ನನಗೆ ಎಷ್ಟು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನನ್ನ ಪಕ್ಕ ಇಬ್ರು ಕುತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಆ ಎನರ್ಜಿಸ್ ರಿಸೀವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇದೆ. ತಿರುಗ್ ದಿನ ಬೆಳಗ್ಗೆ ಎದ್ದಿದ್ದೀನಿ, ಫುಲ್ ಕೈ ನೋವಿಲ್ಲ, ತಲೆ ನೋವಿಲ್ಲ, ಫುಲ್ ಫ್ರೆಶ್ನೆಸ್, ಫುಲ್ ಹ್ಯಾಪಿನೆಸ್, ಫುಲ್ ಕುಣಿದಾಡ್ತಾ ಇದ್ದೀನಿ ನಾನು. ಅಷ್ಟು ಹ್ಯಾಪಿ ಆಗಿದ್ದೀನಿ. ನೆಕ್ಸ್ಟ್ ಡೇ ನನ್ನ ಮೈನ ರಾಜುಗೆ ಕಾಲ್ ಮಾಡ್ದೆ, ರಾಜು ನನಗೆ ನೈಟ್ ಧ್ಯಾನ ಮಾಡ್ದೆ, ಕೈ ನೋವು ಸ್ವಲ್ಪನೂ ಇಲ್ಲ,
ಜೊತೆಗೆ ತಲೆನೋವು ಇಲ್ಲ. ಎಷ್ಟು ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಎಷ್ಟೊಂದು ಆನಂದ, ಎಷ್ಟು ಹ್ಯಾಪಿನೆಸ್ ಅನಿಸ್ತಾ ಇದೆ ಅಂತ ಹೇಳ್ದೆ. ದಿನ ಅವ್ರಿಬ್ರು ಬಂದಿರೋರು ಮಾಸ್ಟರ್ಸ್ ಅಂತ ಧ್ಯಾನದಲ್ಲಿ ಬರ್ತಾರೆ, ನಿನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ. ಆಕ್ಚುಲಿ ನನಗೆ ಮಾಸ್ಟರ್ಸ್ ಬರ್ತಾರೆ ಈ ತರ ಏನು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಆಮೇಲೆ ನನಗೆ ಗೊತ್ತಾಯ್ತು ಅವತ್ ಬಂದಿದ್ ಯಾರು ಅಲ್ಲ, ನಮ್ಮ ಪತ್ರಿಜಿ ಸರ್ ಸ್ವರ್ಣಮಾಲಾ ಮೇಡಮ್ ಅಂತ ಗೊತ್ತಾಯ್ತು. ಇವತ್ತು ನಾನು ಇಷ್ಟು ಆನಂದವಾಗಿದ್ದೀನಿ ಅಂದ್ರೆ ಕಾರಣ ನಮ್ಮ ಪತ್ರಿಜಿ ಸರ್ ಆ ಮೇಡಮ್. ಅವ್ರಿಗೆ ಎಷ್ಟು ಧನ್ಯವಾದಗಳು ತಿಳಿಸಿದ್ರು ಕಡಿಮೆನೆ. ಅವತ್ತಿಂದ ಇವತ್ತಿನವರೆಗೂ ಈ ಕೈ ನೋವಿಗೆ ಯಾವುದೇ ರೀತಿಯ ಮೆಡಿಸನ್ ತಗೊಂಡಿಲ್ಲ. ಕೈ ನೋವಿಗೆ ಕೈ ನೋವು ಬರುತ್ತೆ ಯಾವಾಗಾದ್ರೂ ಒಂದ್ಸರಿ, ಆದ್ರೆ ಆ ಪೀಕ್ ಲೆವೆಲ್ಗಂತೂ ಹೋಗಿಲ್ಲ. ಕೈ ನೋವು ಬಂದಾಗ ನಾನು ಏನ್ ಮಾಡ್ತೀನಿ, ಆ ನೋವನ್ನ ಅಬ್ಸರ್ವ್ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ, ಸಾರಿ ಕೇಳ್ತೀನಿ ಕೈಗೆ, ನನ್ ಕೈಗೆ ಸಾರಿ ಕೇಳಿ ಅದು ಅಬ್ಸರ್ವ್ ಮಾಡಿ ಕೈ ನೋವು ಕಡಿಮೆ ಮಾಡ್ಕೊಂತೀನಿ. ಧ್ಯಾನ ಜಾಸ್ತಿ ಮಾಡ್ತೀನಿ ಆ ಟೈಮಲ್ಲಿ. ಈ ಕೈ ನೋವಿಗೆ ಮಾತ್ರ ಅವತ್ತು ನಮ್ಮ ಮನೆಗೆ ಹೇಳೂ ಇಲ್ಲ, ನಾನು ಮೆಡಿಸನ್ ಅವತ್ತೇ ಬಿಟ್ಬಿಟ್ಟೆ. ಫಸ್ಟ್ ಯಾವತ್ತು ಧ್ಯಾನ ಮಾಡಿದ್ನೋ ಅವತ್ತೇ ಮೆಡಿಸನ್ ಬಿಟ್ಬಿಟ್ಟೆ. 18 ಸೂತ್ರಗಳಲ್ಲಿ ಮೆಡಿಸನ್ ತಗೋಬಾರ್ದು ಅಂತ ನಮ್ಮ ಪತ್ರಿಜಿ ಸರ್ ಹೇಳಿದ್ದಾರೆ, ಆದ್ರೂ ನನಗೆ ಗೊತ್ತಿಲ್ಲ, ಅವತ್ತೇ ನಾನು ಅಂದ್ಕೊಂಡೆ ನಾನು ಮೆಡಿಸನ್ ತಗೋಬಾರ್ದು ಯಾವ್ದೇ ಕಾರಣಕ್ಕೂ ಅಂತ. ನಾನು ಒಂದು ಕವರಲ್ಲಿ ಕಟ್ಟಿ ಎತ್ತಿಟ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ಗೆ ಹೇಳಿರಿಲ್ಲ, ನಾನ್ ಮೆಡಿಸಿನ್ ತಗೊಳ್ತಿದ್ದೀನಿ ಅಂತಾನೆ ಸುಳ್ಳು ಹೇಳಿದ್ದೆ. ಆಮೇಲೆ 15 ದಿನ ಆದ್ಮೇಲೆ ಇಲ್ಲ ನನ್ ಮೆಡಿಸನ್ ಅವತ್ತೇ ಬಿಟ್ಟೆ ಅಂತ ಅವರಿಗೆ ವಂಡರ್ ಅನ್ನಿಸ್ತು. ಧ್ಯಾನದಿಂದ ಇಷ್ಟೆಲ್ಲ ಆರೋಗ್ಯ ಚೆನ್ನಾಗಿದೆ ಅಂತ. ಅವತ್ತಿಂದ ಸ್ನೇಹಿತರೆ ನಾನು ಯಾವುದೇ ರೀತಿ ಮೆಡಿಸನ್ ಅಂದ್ರೆ ಈ ಕೈ ನೋವಿಗೆ ಮಾತ್ರ ಯಾವುದೇ ರೀತಿ ಮೆಡಿಸನ್ ತಗೊಂಡಿಲ್ಲ. ಕೈ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ನಾನು ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಫಸ್ಟ್ BMC ಕನ್ನಡ ಲಿಂಕ್ ನನ್ನ ಮೈದ್ನ ಕಳಿಸ್ದ, ಝೂಮ್ ಲಿಂಕ್. ಅದ್ರಲ್ಲಿ ಅದು ಆಕ್ಚುಲಿ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಆ ವರ್ಕ್ಶಾಪ್ ನಡೀತಾ ಇತ್ತು. ಪ್ರೇಮ್ನಾಥ್ ಸರ್, ಕೊಟ್ಟೂರು ಉಮಾರಾಣಿ ಮೇಡಮು, ಪ್ರಿಯಾಂಕಾ ಮೇಡಮು, ಎಲ್ಲಾರು, ಮಧುಶ್ರೀ ಮೇಡಮ್ ಎಲ್ಲಾರು ಇದ್ರು. ಆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಆ ವರ್ಕ್ಶಾಪ್ ನನ್ನ ಲೈಫ್ನ ಫುಲ್ಲು ಟರ್ನ್ ಮಾಡ್ಬಿಡ್ತು. ಅಂದ್ರೆ ಪ್ರೇಮ್ನಾಥ್ ಸರ್ಗೆ ನಾನು ಆನ್ಲೈನ್ ಅಲ್ಲಿ ಫಸ್ಟ್ ಕ್ಲಾಸ್ ಕೇಳಿದ್ದು. ಪ್ರೇಮ್ನಾಥ್ ಸರ್ ಅವತ್ತು ಹೇಳಿದ್ರು, ಅದಕ್ಕೂ ಮುಂಚೆ ನಾವು ಬೆಳ್ಳುಳ್ಳಿ ತಿಂತಾ ಇದ್ವಿ, ನಾವು ಬೈ ಬರ್ತ್ ವೆಜಿಟೇರಿಯನ್, ಅದಕ್ಕೂ ಮುಂಚೆ ಬೆಳ್ಳುಳ್ಳಿ ತಿಂತಾ ಇರೋರು. ಅವತ್ತು ಸರ್ ಹೇಳಿದ್ರು ಮಶ್ರೂಮು ಬೆಳ್ಳುಳ್ಳಿ ತಿನ್ಬಾರ್ದು ಅಂತ. ಅವತ್ತಿಂದ ನಾನು ಇವತ್ತಿನವರೆಗೂ ನಾವು ಮನೇಲಿ ಬೆಳ್ಳುಳ್ಳಿನೂ ತಂದಿಲ್ಲ, ಹೊರಗಡೆ ಹೋದ್ರೂ ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಈ ರೀತಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ವರ್ಕ್ಶಾಪ್ ಯಾವ ರೀತಿ ಟರ್ನ್ ಮಾಡ್ತು ಅಂದ್ರೆ ನನ್ನೊಳಗಡೆ ಇರೋ ನನ್ನ ಬೇಡದೆ ಇರೋದ್ನೆಲ್ಲ ನಾನು ಹೊರಗಡೆ ಕಳಿಸ್ತಾ ಹೋದೆ. ಅದ್ರಲ್ಲೆಲ್ಲ ತುಂಬಾ ಪ್ರಾಕ್ಟಿಕಲ್ ಆಗೆಲ್ಲ ಮಾಡ್ಸಿದ್ರು. ಅದನ್ನೆಲ್ಲ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂತಾ ಹೋದೆ. ನಾವ್ ಯಾಕೆ ಇನ್ನೊಬ್ರದೆಲ್ಲ ನಾವು ಅಂದ್ರೆ ಬೇರೆಯವ್ರ ಮನೆ ಕಸ ಎಲ್ಲ ನಮ್ ತಲೆಯಲ್ಲಿ ಯಾಕೆ ತುಂಬ್ಕೋಬೇಕು, ಆ ರೀತಿ ಎಲ್ಲ ನನಗೆ ಹೇಳ್ತಾ ಇದ್ರು. ನನಗೆ ಅದು ಅವಶ್ಯಕತೆ ಬಹಳ ಇತ್ತು ಆ ಟೈಮಲ್ಲಿ. ವರ್ಕ್ಶಾಪ್ ಇಂದ ನಾನು ಇನ್ನೂ ತುಂಬಾ ಚೇಂಜಸ್ ಅಂದ್ರೆ ತುಂಬಾ ಚೇಂಜಸ್ ಆದೆ. ಆಮೇಲೆ PMC ಕನ್ನಡ ಚಾನಲ್ಗೆ ಹೋದೆ, ಪ್ರೇಮ್ನಾಥ್ ಸರ್ನ ಮೀಟ್ ಆದೆ. ಆಕ್ಚುಲಿ PMC ಕನ್ನಡ ಚಾನಲ್ ಲಿಂಕ್ ನೆಕ್ಸ್ಟ್ ಫಸ್ಟಿಗೆ ಲಿಂಕ್ ಸಿಕ್ಕಿತ್ತು, ನೆಕ್ಸ್ಟ್ ಲಿಂಕ್ ಸಿಗ್ಲೇ ಇಲ್ಲ. PMC ಕನ್ನಡ ಚಾನಲ್ಗೆ ಕಾಲ್ ಮಾಡ್ತಾ ಇದ್ದೀನಿ, ಯಾರು ಪಿಕ್ ಮಾಡ್ತಾ ಇಲ್ಲ. ಆಮೇಲೆ ನಾನು ವೀರಕ್ಷಿ ಅಕ್ಕ ಅಂತ ಇಲ್ಲಿ ಕೆಂಗೇರಿಯಲ್ಲಿ ಇದ್ದಾರೆ, ಗಾಯತ್ರಿ ಮೇಡಮ್ ವೀರಕ್ಷಿ ಅಕ್ಕ, ಮರ್ಕಬಾ ಪಿರಮಿಡ್ ಅವರು ಫೋನ್ ಮಾಡಿ, ಅಕ್ಕ ನನಗೆ ಝೂಮ್ ಲಿಂಕ್ ಬೇಕಿದೆ PMC ಕನ್ನಡ ಚಾನಲ್ದು ಅಂತ ಅಂದ್ರೆ, ಕೋಟೇಶ್ವರ ಸರ್ದು ಫೋನ್ ನಂಬರ್ ಕೊಟ್ರು. ನಾನ್ ಸರ್ಗೆ ಫೋನ್ ಮಾಡಿದೆ, ಸರ್ ನನಗೆ ಝೂಮ್ ಲಿಂಕ್ ಯಾರು ಕೊಡ್ತಾನೆ ಇಲ್ಲ, ನಾನು ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದೀನಿ ಅಂತ. ಆಯ್ತು ನೀವ್ ಎಲ್ಲಿರೋದು ಅಂತ, ಬೆಂಗಳೂರು ಸರ್ ಅಂತ ಅಂದೆ. ಸರ್ ತಕ್ಷಣಕ್ಕೆ ನನಗೆ ಝೂಮ್ ಲಿಂಕ್ ಕಳ್ಸಿದ್ರು. ಅವತ್ತಿಂದ ನನಗೆ ಮತ್ತೆ PMC ಕನ್ನಡ ಚಾನಲ್ ಓಪನಿಂಗ್ ಹೋಗಿದ್ದೆ. ಅಲ್ಲಿ ಎಲ್ರೂನು ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ನಾನು ಇದು ಒಂಥರ ಸ್ವರ್ಗ ಇದ್ದಂಗಲ್ಲ, ಯಾರ್ಯಾರನ್ನೂ ಜಡ್ಜ್ ಮಾಡ್ತಿಲ್ಲ, ಯಾರ್ಯಾರನ್ನೂ ಕಾಮೆಂಟ್ ಮಾಡ್ತಿಲ್ಲ, ಎಷ್ಟು ವಂಡರ್ಫುಲ್ ಅನ್ನಿಸ್ತು ಅಂದ್ರೆ. ಅಷ್ಟು ಅದ್ಭುತವಾದ ವಾತಾವರಣ ಅಲ್ಲಿ ಇತ್ತು ಅಂದ್ರೆ ನನ್ನ ಲೈಫ್ನ ತುಂಬಾ ಅದು ಎಷ್ಟು ಚೇಂಜಸ್ ಆಯ್ತು ಅಂದ್ರೆ, ಅಲ್ಲಿಗೆ ಹೋದ್ಮೇಲೆ ತುಂಬಾ ಚೇಂಜಸ್ ಆಯ್ತು. ಪ್ರೇಮ್ನಾಥ್ ಸರ್ ಫಸ್ಟ್ ಮೀಟ್ ಆಗಿದ್ದು, ಪ್ರೇಮ್ನಾಥ್ ಸರ್ ಶೇಕ್ ಹ್ಯಾಂಡ್ ಕೊಟ್ರು ನನ್ಗೆ. ಫಸ್ಟ್ ನಾನು ನಮಸ್ತೆ ಸರ್ ಅಂತ ಅಂದೆ. ಆನ್ಲೈನ್ ಅಲ್ಲಿ ನೋಡಿದ್ದೆ ಸರ್ನ, ಲೈವ್ ಆಗಿ ನೋಡಿದಲ್ಲಿ ನಮಸ್ತೆ ಸರ್ ಅಂದ್ರೆ ಸರ್ ಶೇಕ್ ಹ್ಯಾಂಡ್ ಕೊಟ್ರು. ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ನನಗೆ ಒಂದು ಹೆಂಗೆ ಅಂದ್ರೆ ಶಾಕ್ ಹೊಡ್ದಂಗ್ ಆಗ್ಬಿಡ್ತು ಕೈಗೆ. ಏನೋ ಒಂದು ಪಾಸ್ ಆದಂಗ್ ಆಗ್ಬಿಡ್ತು ಫ್ರೆಂಡ್ಸ್ ನನಗೆ. ಅವಾಗ ಎಷ್ಟು ಏನೋ ಒಂಥರ, ಅವಾಗ ಏನು ನಾನು ಕ್ವಶನ್ ಮಾಡ್ಲಿಲ್ಲ. ಆದ್ರೆ ಸರ್ದು ಇವತ್ತು ನಾನು ಏನ್ ಮಾತಾಡ್ತಿದ್ದೀನಿ, ಏನ್ ನಿಮ್ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಸರ್ ಗೈಡೆನ್ಸ್ ಇಂದ ನಾನು ತುಂಬಾನೇ ಚೇಂಜ್ ಆಗಿದ್ದೀನಿ. ಪ್ರೇಮ್ನಾಥ್ ಸರ್ ಗೈಡೆನ್ಸ್ ಇಂದ ಆ ಕನೆಕ್ಟಿವಿಟಿ ಅಷ್ಟು ಚೆನ್ನಾಗಿದೆ. ಸರ್ ನನ್ನಂತವ್ರನ್ನ ಎಷ್ಟೋ ಜನನ್ನ
ಚೇಂಜ್ ಮಾಡಿದ್ದಾರೆ ಅಂದ್ರೆ ಅವ್ರ ಗೈಡೆನ್ಸ್ ಇಂದ ನಮಗೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಪತ್ರಿಜಿ ಅವರ ಮಾರ್ಗದಲ್ಲಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಟೈಮಲ್ಲಿ ಪ್ರೇಮ್ನಾಥ್ ಸರ್ಗೆ ಆಕ್ಚುಲಿ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಕಡಿಮೆನೆ. ನಂತರ ಪ್ರೇಮ್ನಾಥ್ ಸರ್ ಕಾಲ್ ಮಾಡಿದ್ರು, ನೀವು ಪತ್ರಿಜಿ ಸರ್ನ ಮೀಟ್ ಆಗ್ಬೇಕು ಅಂತಾನೆ ಹೇಳಿಲ್ಲ, ನೀವು ಪಿರಮಿಡ್ ವ್ಯಾಲಿಗೆ ಬನ್ನಿ ಅಂತ ಹೇಳಿದ್ರು. ನಾಳೆ ಪಿರಮಿಡ್ ವ್ಯಾಲಿಗೆ ಬನ್ನಿ ಅಂತ ಅಂದ್ರು ಬುದ್ಧ ಪೌರ್ಣಮಿ ಟೈಮಲ್ಲಿ. ಅಂದ್ರೆ ನಾನು ಜನವರಿಗೆ ಬಂದಿದ್ದೆ, ಏಪ್ರಿಲ್ ಅಲ್ಲಿ ಬುದ್ಧ ಪೌರ್ಣಮಿ, ಏಪ್ರಿಲ್ ಮೇ ಇತ್ತು ಅನ್ಸುತ್ತೆ ಆ ಟೈಮಲ್ಲಿ. ಪಿರಮಿಡ್ ವ್ಯಾಲಿಗೆ ಬನ್ನಿ ಅಂತ ಅಂದ್ರು. ಆಯ್ತು ಸರ್ ಅಂತ ಒಪ್ಕೊಂಡೆ. ನಾನು ಏನು ಕ್ವಶನ್ ಏನಕ್ಕೆ ಏನು ಅಂತಾನೆ ಕೇಳಲಿಲ್ಲ. ಹೋದೆ ಅಲ್ಲಿ ಪ್ರೇಮ್ನಾಥ್ ಸರ್ನ ಭೇಟಿ ಆದೆ. ಪತ್ರಿಜಿ ಸರ್ ಇದ್ದಾರೆ, ಹೋಗ್ ಭೇಟಿಯಾಗಿ ಅಂತ ಅಂದ್ರು. ಅಲ್ಲಿ ಪತ್ರಿಜಿ ಸರ್ನ ನೋಡ್ಬೇಕು ಅಂತ ಎಷ್ಟು ಹ್ಯಾಪಿನೆಸ್, ನಾನು ಪತ್ರಿಜಿ ಸರ್ನ ನೋಡ್ತೀನ ಅಂತ ಹೋಗಿದೀನಿ. ಅಲ್ಲಿ ತುಂಬಾ ಜನ ಎಲ್ಲರನ್ನು ಸರ್ನ ಮೀಟ್ ಆಗ್ಬೇಕು ಅಂತ. ಕೋಟೇಶ್ವರ ಸರ್ ಕಡೆಯಿಂದ ನಮಗೆ ಪತ್ರಿಜಿ ಸರ್ನ ಮೀಟ್ ಆಗೋದಕ್ಕೆ ಇನ್ನೂ ಅನುಕೂಲ ಆಯ್ತು. ಆ ಟೈಮಲ್ಲಿ ಪತ್ರಿಜಿ ಸರ್ನ ನೋಡಿದೀನಿ. ಪತ್ರಿಜಿ ಸರ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಆನಂದ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಫುಲ್ ಆನಂದ ಆಗ್ತಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅವ್ರು ಯಾರು ನನ್ಗೆ ಅಂದ್ರೆ ಇವ್ರೆಲ್ಲರೂ ಇದಾರೆ, ನಾನೇ ಅಂದ್ರೆ ಕೆಲವ್ರಿಗೆ ಇರುತ್ತಲ್ಲ, ಇವ್ರೆಲ್ಲರ ಮುಂದೆ ಹಂಗಿರ್ಬಾರ್ದು ಹಿಂಗಿರ್ಬಾರ್ದು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ಪತ್ರಿಜಿ ಸರ್ನ ನೋಡ್ತಾ ಇದ್ದೀನಿ. ನಾನು ಸರ್ನ ನೋಡ್ತಾ ಇದ್ರೆ ಫುಲ್ ಹ್ಯಾಪಿನೆಸ್. ಸರ್ ಶೇಕ್ ಹ್ಯಾಂಡ್ ಕೊಟ್ರು. ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ಸರ್ ಮುಂದೆ ಕುತ್ಕೊಂಡೆ. ಸರ್ ಮುಂದೆ ಕುತ್ಕೊಂಡ ತಕ್ಷಣ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ತೆಲುಗನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತೆಲುಗು ಬರುತ್ತೆ, ಅರ್ಥ ಆಗುತ್ತೆ, ಮಾತಾಡಕ್ ಬರುತ್ತೆ, ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮಾತಾಡೋದಕ್ಕೆ. ಆ ಟೈಮಲ್ಲಿ ಪತ್ರಿಜಿ ಸರ್ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದೀನಿ ಅಂದ್ರೆ ತೆಲುಗಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿ ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದೀನಿ. ಶೇರ್ ಮಾಡಿದ ತಕ್ಷಣ పత్రిజీ సార్ క్లాప్స్ ಹೊಡ್ಬಿಟ್ಟು ఇప్పుడు నుంచి నీ ಎಕ್ಸ್ಪೀರಿಯನ್ಸ್ నేను చెప్తాను ಅಂತ ಅಂದ್ರು ಸರ್. ನನಗೆ ಫುಲ್ ಖುಷಿ ಆಯ್ತು. ಖುಷಿಯಾಗಿ ಸರ್ಗೆ ಹತ್ರ ಕರೆದ್ಬಿಟ್ಟು ಬಾಯಿಲಿ ಅಂತ ಅಂದ್ರು. ಬಾಯಿಲಿ ಅಂತ ಕರೆದ ತಕ್ಷಣ ಹಿಂಗೆ ಅವರು ಭುಜದ ಹಿಂಗೆ ನಾನು ಸರ್ ಹತ್ರ ಹಿಂಗಿದೀನಿ, ಹಿಂಗೆ ಸರ್ ಹಿಂಗೆ ಹೆಗಲ ಮೇಲೆ ಹಿಂಗ್ ಭುಜದ ಮೇಲೆ ಕೈ ಹಾಕಿದ್ದಾರೆ, ನನ್ನ ತಲೆಯಲ್ಲಿದೆ. ಆದ ತಕ್ಷಣ ಸರ್ ಇಷ್ಟು ಸರ್ನ ಸ್ಪರ್ಶ ಮಾಡ್ತಿದ್ರೆ, ಪಾದ ಸ್ಪರ್ಶ ಮಾಡಿದಾಗ ಸ್ನೇಹಿತರೆ ನನಗೆ ಯಾವ ರೀತಿ ಫೀಲ್ ಆಯ್ತಂದ್ರೆ, ನನ್ ಚಿಕ್ಕವಳಿದ್ದಾಗಿಂದ ನನಗೆ ದೇವ್ರ್ ನೋಡ್ಬೇಕು ಅಂತ ತುಂಬಾ ಆಸೆ. ದೇವ್ರ್ ನೋಡ್ಬೇಕು ಅಂತ ಸುಮಾರು ಪ್ರಯತ್ನ ಎಲ್ಲ ಮಾಡಿದೀನಿ ನಾನು. ದೇವಸ್ಥಾನಗಳಿಗೆಲ್ಲ ಹೋಗೋದು, ಅಲ್ಲಿ ಬನ್ನಿ ಮರ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ತಲೆ ಎಲ್ಲ ಕುಟ್ಕೊಂತಿದ್ದೆ. ಆ ಫಿಲಮ್‌ಗಳಲ್ಲೆಲ್ಲ ತೋರಿಸ್ತಾರಲ್ಲ, ತಲೆ ಕುಟ್ಕೊಂಡ್ರೆ ದೇವ್ರ್ ಕಾಣ್ತಾರೆ, ರಕ್ತ ಬಂದ್ರೆ, ಅಂದ್ರೆ ಆ ತರ ನಾನು ಚಿಕ್ಕವಳಿದ್ದಾಗ ದೇವ್ರನ್ನ ನೋಡ್ಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ತಲೆ ಕುಟ್ಕೊಂಡ್ರು ಏನ್ ಮಾಡಿದ್ರು ದೇವ್ರೇನ್ ಕಾಣ್ಲಿಲ್ಲ. ಪತ್ರಿಜಿ ಸರ್ ಪಾದ ಸ್ಪರ್ಶ ಮಾಡಿದಾಗ ನನಗೆ ಇವಾಗೂನು ಗೂಸ್ ಬಂಪ್ಸ್ ಅಂದ್ರೆ ಫುಲ್ ಮೈ ಜುಮ್ ಅನ್ನುತ್ತೆ. ಸರ್ ಪಾದ ಸ್ಪರ್ಶ ಮಾಡಿದ ತಕ್ಷಣ ನನಗೆ ನನ್ನ ಜೀವನ ಸಾರ್ಥಕ ಆಯ್ತು. ದೇವ್ರನ್ನೇ ಸ್ಪರ್ಶ ಮಾಡಿದೀನಿ, ದೇವ್ರನ್ನೇ ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ತುಂಬಾ ನನಗೆ ನನ್ನ ಲೈಫಲ್ಲಿ ಏನು ದೇವ್ರನ್ನ ನೋಡ್ಬೇಕು ಅನ್ನೋದೊಂದಿತ್ತು. ಅದು ನನ್ನ ಲೈಫಲ್ಲಿ ಸಾರ್ಥಕ ಆಯ್ತು ಅನ್ನಿಸ್ತು ಆ ಟೈಮಲ್ಲೆಲ್ಲ. ಇವತ್ತಿಗೂ ನನಗೆ ದೇವ್ರ್ ನೋಡ್ಬೇಕು ಅಂತ ಅಂದ್ರೆ ನಮ್ ಪತ್ರಿಜಿ ಸರ್‌ನ ಅವತ್ತು ನೋಡಿದ್ನಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು ಅನ್ನಿಸ್ಬಿಡ್ತು. ಅಷ್ಟು ಅಂದ್ರೆ ಅವ್ರನ್ನ ಸ್ಪರ್ಶ ಮಾಡಿದ್ರೆ ಅಷ್ಟು ಭಗವಂತನ್ನೇ ನಾನ್ ನೋಡ್ತಾ ಇದ್ದೀನಿ, ಭಗವಂತನ್ನೇ ಸ್ಪರ್ಶ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ನನಗ್ ಬಂತು ಫ್ರೆಂಡ್ಸ್ ನನಗೆ. ನಂತರ ಸರ್ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಅಂದ್ರೆ ನನಗೇನು ಸರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೂ ಸರ್ ನೋಡ್ತಾ ಇದ್ರೆ ಅಷ್ಟು ಹ್ಯಾಪಿನೆಸ್. ಇದೇ ರೀತಿ ನನ್ನ ಧ್ಯಾನದ ಜರ್ನಿ ಮುಂದುವರಿತು. ನಾನ್ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಪ್ರತಿ ದಿನದ ಎಕ್ಸ್ಪೀರಿಯನ್ಸ್ ಸಹ ನಾನು ಎಲ್ರ ಜೊತೆ ನಾನು ಶೇರ್ ಮಾಡ್ಕೊಂತಿದ್ದೆ. ನಮ್ಮ ಅಮ್ಮಂಗ್ ಫೋನ್ ಮಾಡ್ತಿದ್ದೆ, ನಮ್ಮ ಅಕ್ಕಂಗ್ ಫೋನ್ ಮಾಡ್ತಿದ್ದೆ. ಫಸ್ಟ್ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಮತ್ತೆ ನಮ್ಮ ಐದ್ನಂಗೆ ಎಲ್ರಿಗೂ ಇದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೆ. ಏನೇ ಧ್ಯಾನದ ಎಕ್ಸ್ಪೀರಿಯನ್ಸ್ ಆಗ್ಲಿ ಶೇರ್ ಮಾಡಿ, ನೀವು ಧ್ಯಾನ ಮಾಡ್ರಿ, ಧ್ಯಾನ ಮಾಡೋದ್ರಿಂದ ನನ್ನ ಆರೋಗ್ಯ ಇಷ್ಟೊಂದು ಸುಧಾರಿಸಿದೆ. ಧ್ಯಾನ ಮಾಡೋದ್ರ ಜೊತೆ ನಿಮಗೆ ಏನ್ ಧ್ಯಾನದ ಅನುಭವ ಆಗುತ್ತೆ ಇನ್ನೊಬ್ರ ಜೊತೆ ಶೇರ್ ಮಾಡ್ರಿ, ನಿಮ್ ಅನುಭವ ಶೇರ್ ಮಾಡ್ಕೋಬೇಕು, ಜೊತೆಗೆ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತಾನೆ ಹೇಳ್ತಿದ್ದೆ. ಇವತ್ತು ನಮ್ ಫ್ಯಾಮಿಲಿ ಎಲ್ಲ ಧ್ಯಾನ ಕುಟುಂಬ ಆಗಿದೆ. ಎಲ್ಲರೂ ಸಹ ನನ್ ತಂಗಿ, ನನ್ ಮೈದ್ನ, ಮತ್ತೆ ನಮ್ಮ ಮನೆಯವರು ಎಲ್ಲರೂ, ನಮ್ಮಪ್ಪ ನಮ್ಮಮ್ಮ ನಮ್ಮಮ್ಮ ಅಂತೂ ಒಂದು ದಿನನೂ ಯಾವ್ದೇ ಕಾರಣಕ್ಕೂ ಧ್ಯಾನ ಬಿಡಲ್ಲ. ಅವ್ರು ಊಟ ಬಿಟ್ರು ಧ್ಯಾನ ಮಾತ್ರ ಬಿಡ್ತಾ ಇಲ್ಲ. ನಮ್ಮಪ್ಪ ಆಕ್ಚುಲಿ ಹಾರ್ಟ್ ಪೇಷಂಟ್. ಅವರು ಧ್ಯಾನ ಮಾಡಿದ್ರೆ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ 3 ಟೈಮ್ಸ್ ಧ್ಯಾನ ಕಂಪಲ್ಸರಿ ಮಾಡ್ತಾರೆ. ನಮ್ಮ ಅಮ್ಮನೂ ಅಷ್ಟೇ ಧ್ಯಾನ ಮಾಡ್ತಾರೆ.
ಇದೇ ರೀತಿ ಎಲ್ರೂ ಸಹ ಮತ್ತೆ ನಮ್ಮ ರೀಸೆಂಟ್ ಆಗಿ ನಾವು ಒಂದು ಗ್ರೂಪ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ನಮ್ದೇ ಆದ ಒಂದು ಸತ್ಸಂಗ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು 14-15 ಮೆಂಬರ್ಸ್ ಎಲ್ಲ ಜೂಮ್ ಅಲ್ಲಿ ಇದು ವಿಡಿಯೋ ಕಾಲ್ ಅಲ್ಲಿ ಎಲ್ಲ ಅಟೆಂಡ್ ಮಾಡ್ಕೊಂಡು ಎಲ್ಲರೂ 4:30 to 6 o'clock ಈ ತರ 1 hour 1.5 hour ಎಲ್ಲ ಧ್ಯಾನ ಮಾಡಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಈ ರೀತಿ ಧ್ಯಾನ ಗೊತ್ತಿಲ್ದಿರೋ ಹೊಸಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಧ್ಯಾನ ಹೇಳ್ಕೊಡ್ತಾ 41 days ಮುಗಿಸಿದ್ವಿ. ಮತ್ತೆ ನಮ್ಮ ಅಮ್ಮ ಅವ್ರ ಮನೆ ಕಡೆನು 21 days ಈ ರೀತಿ ಎಲ್ಲ ಧ್ಯಾನದ ಪ್ರಚಾರನು ಮಾಡ್ತಾ ಇದೀವಿ. ಧ್ಯಾನದ ಅನುಭವನು ಪಡ್ಕೊಳ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಸಹ ಶೇರ್ ಮಾಡ್ತಾ ಇದೀವಿ. ಮತ್ತೆ ಎಲ್ಲರಿಂದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಸ್ತಾ ಇದೀವಿ. ಈ ರೀತಿ ಲೈಫ್ ಚೆನ್ನಾಗಿದೆ. ಇವತ್ತು ಏನು ಹ್ಯಾಪಿನೆಸ್ ಆಗಿದ್ದೀನಿ ಅಂದ್ರೆ ಕಾರಣ ಧ್ಯಾನ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಸ್ನೇಹಿತರೆ, ಪಿರಮಿಡ್ ಶಕ್ತಿ ಪತ್ರಿಜಿ ಸರ್ ಎಷ್ಟು ಪಿರಮಿಡ್ ಅಂತ ಹೇಳಿದಾರಲ್ಲ, ಯಾವ ರೀತಿ ಅಂದ್ರೆ ನಮ್ಮ ಅಕ್ಕನ ಗಂಡಂಗೆ ನಮ್ಮ ಭಾವಂಗೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರು ಅಂದ್ರೆ ICU ನಲ್ಲಿ ಇದ್ರು. ಅವರು ವೆಂಟಿಲೇಟರ್ ಅಲ್ಲಿ ಇದ್ರು. ಅವಾಗ ಆ ಟೈಮಲ್ಲಿ ಅವ್ರಿಗೆ ಏನಾಗಿತ್ತು, ಅದಕ್ಕೂ ಮುಂಚೆ ಧ್ಯಾನ ಮಾಡ್ತಿದ್ರು, ಆದ್ರೆ ಫುಲ್ ಸೀರಿಯಸ್ ಆಗಿತ್ತು. ಆ ಟೈಮಲ್ಲಿ ಹಿಂಗೆ ಪ್ರೇಮ್ನಾಥ್ ಸರ್ ಹತ್ರ ಹೇಳ್ದೆ, ಸರ್ ಹಿಂಗೆ ಬಹಳ ಆರಾಮಿಲ್ಲ, ಹಿಂಗೆ ವೆಂಟಿಲೇಟರ್ ಅಲ್ಲಿ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ನೀವು ಪಿರಮಿಡ್ ಕ್ಯಾಪ್ ತಗೊಂಡೋಗಿ ಅವ್ರಿಗೆ ಕೊಡಿ, ಅವ್ರು ಮಲ್ಗಿರ್ತಾರಲ್ಲ ಅಲ್ಲಿ ಇಡ್ಲಿ ನಿಮ್ಮ ಅಕ್ಕ. ಆದಷ್ಟು ಹಾರ್ಟ್ ಹತ್ರ ನಮ್ಮ ಅವ್ರ ಹೃದಯದ ಮೇಲೆ ಯಾವಾಗ ಟೈಮ್ ಆಗುತ್ತೋ ಆ ಟೈಮಲ್ಲಿ ಇದು ಪಿರಮಿಡ್ ಕ್ಯಾಪ್ನ ಇಡ್ರಿ ಅಂತ ಅಂದ್ರು. ಇದಂತೂ ನನ್ನ ಲೈಫಲ್ಲಿ ಮ್ಯಾಜಿಕ್ ಅಂತ ಹೇಳ್ಬೋದು. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ಅವ್ರಿಗೆ ಎಷ್ಟು ಚೇಂಜಸ್ ಅನ್ನಿಸ್ತು ಅಂದ್ರೆ ಅವ್ರು ಉಳಿಯೋದೇ ಇಲ್ಲ ಅಂತ ಹೇಳಿದ್ದು ಡಾಕ್ಟ್ರು. ಅವರು ಒಂದು ವಾರ ಅಥವಾ 10 ದಿನದೊಳಗಡೆ ಆರಾಮಾಗಿ ಮನೆಗೆ ಬಂದ್ರು. ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಪಿರಮಿಡ್ ಇಷ್ಟು ಶಕ್ತಿ ಇದೆ, ನಾವ್ ಯಾಕೆ ಎಲ್ರು ಯೂಸ್ ಮಾಡ್ಕೋಬಾರ್ದು? ನಮ್ಮ ಪಿರಮಿಡ್ ಶಕ್ತಿ ಅಷ್ಟು ಅದ್ಭುತವಾಗಿದೆ ಅಂತ ನಮ್ಮ ಪತ್ರಿಜಿ ಸರ್ ಹೇಳಿದ್ದಾರೆ. ಇಷ್ಟು ವಂಡರ್ಫುಲ್ ಅಲ್ವಾ? ನಮ್ಮ ಭಾವ ಅಷ್ಟು ಚೆನ್ನಾಗಿದ್ದಾರೆ ಇವತ್ತು, ಹೆಲ್ತಿ ಆಗಿದ್ದಾರೆ ಅಂದ್ರೆ ಕಾರಣ ಅವ್ರದ್ದು ಸಹ ಅಕ್ಕ ಭಾವಂದು ಧ್ಯಾನದಿಂದಾನೆ ಅಂತ ಹೇಳ್ಬೋದು. ಈ ರೀತಿ ಮತ್ತೆ ನಮ್ಮ ಪತ್ರಿಜಿ ಸರ್ ಹೇಳ್ತಾರಲ್ಲ, ನಮ್ಮ ಆನಂದಕ್ಕೆ ನಾವೇನಾದ್ರೂ ಮಾಡ್ಬೇಕು ಅಂತ. ನಾನು ಲಾಸ್ಟ್ ಇಯರ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋದೆ. ಜೊತೆಗೆ ಈ ಇಯರ್ ನಾನು ಸಂಗೀತ ಕಲಿತಾ ಇದ್ದೀನಿ, ಕರ್ನಾಟಕ ಸಂಗೀತ. ಇವೆಲ್ಲ ಆಕ್ಚುಲಿ ಎಷ್ಟು ಆನಂದ ಕೊಡುತ್ತೆ ಅಂದ್ರೆ, ನಾವು ಧ್ಯಾನ ಮಾಡಿದಾಗ ಎಷ್ಟು ಆನಂದ ಕೊಡುತ್ತೋ, ಸಂಗೀತ ಕಲಿಬೇಕಾಗಿರ್ಬೋದು, ಡ್ಯಾನ್ಸ್ ಮಾಡ್ಬೇಕಾಗಿರ್ಬೋದು, ಅಷ್ಟು ಹ್ಯಾಪಿನೆಸ್ ಅನ್ಸುತ್ತೆ. ಅದಕ್ಕೆ ನಮ್ಮ ಪತ್ರಿಜಿ ಸರ್ 18 ಸೂತ್ರಗಳಿರ್ಬೋದು, 13 ಸೂತ್ರಗಳಿರ್ಬೋದು, ಇವೆಲ್ಲ ಯಾಕೆ ಆಡ್ ಮಾಡಿದ್ದಾರೆ ಅಂತ ಅಂದ್ರೆ ನಮ್ಮ ಆನಂದಕ್ಕೆ. ಜೊತೆಗೆ ನಾವು ನಮ್ಮ ಹ್ಯಾಪಿನೆಸ್ ಇಂದಾನೆ ಇನ್ನೊಬ್ರು ಅಪೋಸಿಟ್ ಪರ್ಸನ್ ಸಹ ಚೆನ್ನಾಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಾನಂತೂ ಇವೆಲ್ಲ ಮಾಡ್ತಾ ಇದ್ದೀನಿ. ಜೊತೆಗೆ ವೆಜಿಟೇರಿಯನ್ ರ್ಯಾಲಿ ಆಲ್ಮೋಸ್ಟ್ ಅಟೆಂಡ್ ಮಾಡ್ತಾ ಇರ್ತೀನಿ. ರೀಸೆಂಟ್ ಆಗಿ 108 ರ್ಯಾಲಿ ನಡೀತಲ್ವಾ, ಆ ರ್ಯಾಲಿಯಲ್ಲಿ ಸಹ ಇದು ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ 108 ಕಡೆ ನಡೀತು. ಅದು 151 ಆಯ್ತು. ಅದಕ್ಕೂ ಮುಂಚೆ ಸುರೇಂದ್ರ ಕುಮಾರ್ ಸರ್ 104 ಏನೋ ಇದ್ದಾರೆ, ಇನ್ನೊಂದು 4 ಮೆಂಬರ್ಸ್ ಏನೋ ಕಡಿಮೆ ಇದ್ದಾರೆ ಅಂದಾಗ ನನಗೆ ಕಾಲ್ ಮಾಡಿದ್ರು, ನೀವು ಮಾಡ್ತೀರಾ ಅಂತ ಅಂದ್ರು. ಓಕೆ ಸರ್ ಮಾಡ್ತೀನಿ ಅಂತ ಅಂದೆ. ಒಪ್ಕೊಂಡ್ಮೇಲೆ ಅವತ್ತು ಎಷ್ಟು 4:30 ಇಂದ ಈವ್ನಿಂಗ್ 4:30 ಇಂದ ಸ್ಟಾರ್ಟ್ ಮಾಡಿದ್ದು 9 o'clock ವರೆಗೂ ವೆಜಿಟೇರಿಯನ್ ರ್ಯಾಲಿ. ಅಂದ್ರೆ ನಾನೇನು ದೊಡ್ಡದಾಗಿ ಮಾಡಿಲ್ಲ ಫ್ರೆಂಡ್ಸ್. ನಾನು ನನ್ನ ಜೊತೆ ಚಿಕ್ಕ ಮಕ್ಕಳು ಜೊತೆಗೆ ನನಗೆ ಒಂದ್ 4-5 ಜನ ಹೋಗಿದ್ವಿ. ಎಷ್ಟು ಹ್ಯಾಪಿನೆಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಆ ಪಾಂಪ್ಲೆಟ್ ಹಂಚ್ಬೇಕಾಗಿರ್ಬೋದು, ನೀವು ವೆಜಿಟೇರಿಯನ್ ಆಗ್ರಿ ಅಂತ ಹೇಳ್ಬೇಕಾಗಿರ್ಬೋದು, ಎಷ್ಟು ಹ್ಯಾಪಿನೆಸ್. ಧ್ಯಾನ ಮಾಡಿ ಅಂತ ಹೇಳ್ಬೇಕಾರೆ ಜೊತೆಗೆ ನಾನ್ ವೆಜ್ ತಿನ್ನೋರ್ ಹತ್ರನೇ ಹೋಗಿ ಆ ಪಾಂಪ್ಲೆಟ್ಸ್ ಕೊಟ್ಟಾಗ ಎಷ್ಟು ಹ್ಯಾಪಿನೆಸ್ ಅನ್ಸುತ್ತೆ. ಅವ್ರು ಕ್ವಶನ್ ಮಾಡಿದಾಗ ಯಾಕೆ ಬಿಡ್ಬೇಕು ಅಂತ ಕೇಳಿದಾಗ ನಮ್ಮ ಪತ್ರಿಜಿ ಸರ್ ಹೇಳ್ಕೊಟ್ಟಿರೋ ರೀತಿ ಹೇಳ್ದಾಗ ಎಷ್ಟು ಹ್ಯಾಪಿನೆಸ್. ಅವ್ರು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವ್ ಹೇಳೋದು ನಮ್ ಧರ್ಮ. ಈ ರೀತಿ ವೆಜಿಟೇರಿಯನ್ ರ್ಯಾಲಿ ಎಲ್ಲ ಮಾಡ್ತಾ ಇರ್ತೀನಿ. ಜೊತೆಗೆ ಆದಷ್ಟು PMC ಕನ್ನಡ ಆಗಿರ್ಬೋದು, ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಅವಕಾಶ ಸಿಕ್ಕಾಗೆಲ್ಲ ಮಾಡ್ತಾ ಇರ್ತೀನಿ. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್. ನನ್ನೊಳಗಿನ ಪತ್ರಿಜಿ ಅಂದ್ರೆ ನಾನು ಅಳವಡಿಸ್ಕೊಂಡಿರೋ ಪತ್ರಿಜಿ ಸರ್ ಮಾರ್ಗ ಇಷ್ಟೆಲ್ಲ ಇದೆ ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.